ಬ್ಯಾಗ್ ಟೈರು ಪಂಚರ್ ಆಗ್ಬಿಟ್ಟಿದೆ. ಜರ್ನಿ ಆಯ್ತಾನೆ ಪೊಲೀಸರೆಲ್ಲ ಚೆಕ್. ಈಗ ತಾನೇ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ, ಒಂದು 10 ಕಿಲೋಮೀಟರ್ ಬಂದಿದ್ದೀವಿ. ಹಾಗೆ ಟೈರು ಪಂಚರ್ ಆಗ್ಬಿಟ್ಟಿದೆ. ಅದಕ್ಕೀಗ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರಾಡ್ಗಳೆಲ್ಲ ತೆಗ್ದಿದ್ದಾರೆ. ರಾಡ್ಗಳೆಲ್ಲ ತೆಗ್ಬಿಟ್ಟು ಈಗ ರಾಡಿಲ್ಲ ಎಲ್ರದ್ದು ರಾಡಿದೆ, ತೆಗಿಬಿಟ್ಟು ಈಗ ಚೇಂಜ್ ಮಾಡ್ತಾರೆ. ಈಗ ಇನ್ನೇನು ಮಾಡೋದೊಂದು ಹೊರಟಿ ಆಗಲೇ ಪಂಚರ್ ಆಗಿದೆ. ಈಗ ತಾನೇ ಸ್ಟಾರ್ಟ್ ಮಾಡ್ತೀವಿ ಜರ್ನಿನ, ಹಾಗೆ ಪಂಚರ್ ಆಗ್ಬಿಟ್ಟಿದೆ. ನಮ್ಮ ಗಿರಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ನೋ ವೆರಿ ವೆಲ್ ಅಬೌಟ್ ದಟ್. ರೆಡಿ ಮಾಡ್ತಿದ್ದಾನೆ. ಈಗ ಕೆಳಗಡೆ ಆಗ್ತಾ ಇದ್ದಾರೆ. ಕೆಳಗಡೆ ಆಗ್ಬಿಟ್ಟು ಮೇಲೆ ಎತ್ತುತ್ತಾರೆ ಈಗ. ರಾಡ್ ಒಳಗಡೆ ರಾಡ್ ಒಳಗಡೆ ಅದ್ರೊಳಗಡೆ ಸೇರಿಸಿ ಈಗ ಮೇಲೆ ಎತ್ತುತ್ತಾರೆ. ಆಗ ಟೇರ್ ಮೇಲೆ ಬರುತ್ತೆ. ನೋಡಿ ಈಗ ನಮ್ಮ ಗಿರಿ ರಾಡ್ನ ಹಾಕ್ಬಿಟ್ಟು, ನಮ್ಮ ವೆಂಕಟೇಶ್ ರಾಡ್ನ ಹಾಕ್ಬಿಟ್ಟು ತಿರ್ಸ್ತಾವನೆ. ಬಂತು 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 ಮೇಲೆ ಗೊತ್ತೈತೆ. ರಾಡ್ ಹಾಕ್ಬಿಟ್ಟು ಹೊಡ್ಬಿಟ್ಟು ಅಲ್ಲಿ ಸ್ಟೆಪ್ನಿ ಇರುತ್ತೆ. ಆ ಸ್ಟೆಪ್ನಿಗೆ ಕೆಳಗಡೆ ಬರುತ್ತೆ. ಆಮೇಲೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಟೇರ್ಗೆ ಫಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ತೀವಿ. ಈಗ ಎಕ್ಸ್ಪರ್ಟ್ ಗಿರಿ ಈಗ ಗಿರಿ ಫಿಕ್ಸ್ ಮಾಡ್ತಾ ಇದ್ದಾನೆ. ಚೇಂಜ್ ಮಾಡಿದ್ದಾಯ್ತು, ಟೈಟ್ ಮಾಡ್ತಿದ್ದಾನೆ. ಈಗ ಫುಲ್ ಮಾಡ್ತಾ ಇದ್ದೀನಿ. ಫುಲ್ ಮಾಡ್ತಾವನೆ. ಟಾರ್ಚ್ ಬಂದು ತೇಜ್ ಕುಮಾರ್ ದೀಪಾಲಂಕಾರ ಕಾಳತ್ನಲ್ಲಿ ಹುಲಿ ಇದು. ಎಲ್ಲ ಟೈಟ್ ಮಾಡ್ದ. ಲೂಸ್ ಇರೋದ್ನೆಲ್ಲ ಟೈಟ್ ಮಾಡ್ತಾವನೆ. ಮಚ್ಚ ಹಿಂಗಿತ್ತು ಫೀಲು? ಒಳ್ಳೆ ಎಕ್ಸ್ಪೀರಿಯನ್ಸು. ಖುಷಿ ಪಟ್ಬಿಟ್ಟ ಹುಡುಗ. ಎಲ್ಲ ಮಾಡ್ತಾನಲ್ಲ ಮಚ್ಚ ಅವನು. ಆಲ್ರೌಂಡರ್ ಮಚ್ಚ. ಎಲ್ಲ ಫಿಕ್ಸ್ ಮಾಡಿದ್ದಾಯ್ತು. ಈಗ ಆಗ್ತಾವನೀಗ. ಇಲ್ಲ ಬೇರೆ ನಾನಂತೂ ಕಾಣಿಸ್ತಾರೆ. ಅಲ್ಲೆಲ್ಲ ನಾವು ಒಂದು ಬಿಡು ನಡೀತು. ಈಗ ಕೇರ್ಪುರ ಹತ್ರ ಇರುವ ಬಂಕ್ ಬಂದಿದ್ದೀವಿ. ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು, ಪೆಟ್ರೋಲ್ ಡೀಸೆಲ್ ಮಚ್ಚ ಇದು. ಡೀಸೆಲ್ ಹಾಕ್ಸ್ಕೊಂಡು ಹೋಗೋದೆ. ಎಲ್ಲಿಗಂತ ಮತ್ತೆ ಹೇಳ್ತೀವಿ, ಸಸ್ಪೆನ್ಸ್ ಅದ. ಫುಲ್ ಟ್ಯಾಂಕಾ? ಫುಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಬರುತ್ತೆ? 35 ಲೀಟ್ರ್ ಹಾಕ್ಸ್ತಾ ಇದೀವಿ ಈಗ. ಜರ್ನಿ ಆಯ್ತು. ಟೀ ಕುಡಿಯಕ್ಕೆ ನಿಲ್ಸಿದೀವಿ. ಅಚ್ಚಾ ಟೀ ಹೇಗಿದೆ? ಹೇಗಿದೆಯೋ ಈ ತರ ಫ್ರೆಂಡ್ಸ್ ಜೊತೆ ಒಂದು ಮಿಡ್ ನೈಟ್ ಅಲ್ಲಿ ಟೀ ಕುಡಿಯೋದಿರಲಿ ಆಕ್ಚುಲಿ ಬಂಡೀಪುರದ್ದು ಎಂಟ್ರಿ ಬಂದ್ಬಿಟ್ಟು 9ಗೆ ಕ್ಲೋಸ್ ಆಗುತ್ತೆ. ಮತ್ತೆ ಬೆಳಿಗ್ಗೆ ಓಪನ್ ಆಗೋದು 6 ಗಂಟೆಗೆ. ಸೊ ಅದಕ್ಕೆ ನಾವು ಬೇಗ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 9 PM ಕ್ಲೋಸ್ ಆಗಿ 6 AM ಆಗುತ್ತೆ. ಕಡೆ ಅಥವಾ ಊಟಿ ಕಡೆ ಪ್ಲಾನ್ ಮಾಡಬೇಕಾದ್ರೆ ಟೈಮಿಂಗ್ಸ್ ನೋಡ್ಕೊಂಡು ಮಾಡಿ. ಏನಕ್ಕೆ ಅಂದರೆ ನೈಟು 9 ಗಂಟೆಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಮತ್ತು ಮಾರ್ನಿಂಗ್ಗೆ 6 AM ಓಪನ್ ಆಗೋದು. ಅದಕ್ಕೆ ನೀವು ಆ ಥರ ಟೈಮ್ ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಅದಕ್ಕೆ ನಾವು ಇಲ್ಲೆಲ್ಲ ಬಸ್ಸಿಗೆಲ್ಲ ಸ್ಟಾಪ್ ಆಗಿದೆ, ವಾಹನಗಳೆಲ್ಲ ಸ್ಟಾಪ್ ಆಗಿದೆ. ಏನಕ್ಕೆ ಅಂದರೆ ಇನ್ನೂ ಓಪನ್ ಆಗಿಲ್ಲ ಅದು, ಅದಕ್ಕೆ ಸ್ಟಾಪ್ ಆಗಿದೆ. ಕಳಿಸುಚ್ಚಿನ ಆಮೇಲೆ ಝೂಮ್ ಮಾಡು. ವೆಲ್ಕಮ್ ಟು ಸುಲ್ತಾನ್ ಬಕ್ರಿ. ಕಿತ್ತಾಕಿದ್ಯಾರಲ್ಲಿ ಇದರಲ್ಲಿ ಈಗ ತಾನೇ ಪೊಲೀಸರೆಲ್ಲ ಚೆಕ್ ಮಾಡಿದ್ರು, ಏನೇನಿದೆ ಅಂತ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡಿದ್ರು. ಸೊ ನೀವು ಡ್ರಿಂಕ್ಸು ಅದು ಇದೆಲ್ಲ ಏನು ಇಟ್ಕೊ ಬರಬೇಡಿ, ಇಲ್ಲಿ ಪೊಲೀಸರೆಲ್ಲ ಚೆಕ್ ಮಾಡ್ತಾರೆ. ಸೊ ಹುಷಾರಾಗಿ ಬನ್ನಿ. ನಮ್ಮ ಕಡೆ ಟೀನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಹಾಲು, ನೀರು, ಟೀ ಸೊಪ್ಪು, ಸಕ್ಕರೆ ಹಾಕ್ಬಿಟ್ಟು ಒಂದರಲ್ಲೇ ಕಾಯಿಸ್ಬಿಟ್ಟು ಮಾಡ್ತಾರೆ. ಬಟ್ ಇಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಒಂದು
ಇದ್ರ ಹೆಸರೇನು? ಪತ್ರಿ. ಸ್ವೀಟಾ? ಸ್ವೀಟಾ? ಮಾಡಿದ್ದೀವಿ ಅದಿದು ಬನ್ನಿ ತೋರಿಸ್ತೀನಿ ಹೇಗೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಬೆಡ್ಡು ಹಿಂಗೆ ಬಂದರೆ ಇದು ವಾರ್ಡ್ರೋಬು ಚೆನ್ನಾಗಿದೆ. ಇಲ್ಲೊಂದು ಟಿವಿ ಇದೆ. ಶಾಂಪೂ ಸೋಪು ಎಲ್ಲೂ ತಂದಿಲ್ಲ, ಅವು ಹೋಟೆಲಲ್ಲೂ ಪ್ರೊವೈಡ್ ಮಾಡಿಲ್ಲ. ಅದಕ್ಕೆ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ತಗೊಬರೋಣ ಅಂತ. ಇಲ್ಲಿನ ಕೇರಳದ ಸುಲ್ತಾನ್ ಬೇತ್ರಿಯ ಸೂಪರ್ ಮಾರ್ಕೆಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಕೇರಳದ ಸುಲ್ತಾನ್ ಬೇತ್ರಿ, LIC ಆಫೀಸು. ಇದು ಕೇರಳದ ಹೈಪರ್ ಮಾರ್ಕೆಟ್. ಈಗ ಇಲ್ಲೋಗ್ಬಿಟ್ಟು ಶಾಂಪೂ ಸೋಪು ಬ್ರಷು ಪೇಸ್ಟ್ ಎಲ್ಲ ತಗೊಬರೋಣ ಬನ್ನಿ. ಹಾಂ, ಇದೇ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್. ಈಗ ಶಾಂಪೂ ಸೋಪು ಎಲ್ಲ ಎಲ್ಲಿದೆ ಅಂತ ಹುಡ್ಕೋಣ. ಸೊ ಇದೆಲ್ಲ ಸೋಪ್ದು ಏನೇನಿದೆ ಅಂತ ನಮಗೆ ಇದು ಕಾಣಿಸ್ತಿಲ್ಲ, ಶಾಂಪು ಕಾಣಿಸ್ತಿಲ್ವಲ್ಲ, ಎಲ್ಲ ದೊಡ್ಡದಿದೆ. ಮಚ್ಚ, ಈಗ ಸುಲ್ತಾನ್ ಬೇತ್ರಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಜುಡಿಯೋಗೆ ಹೋಗ್ತಾ ಇದೀವಿ. ನಮ್ಮ ಮಚಾಸ್ಗೇನೋ ಬೇಕಂತೆ, ಶೂಸ್ ಬೇಕಂತೆ, ಚಪ್ಪಲಿ ಬೇಕಂತೆ, ಕಾಚಾ ಬೇಕಂತೆ. ಅಲ್ಲ ಕಾಚ ಅಲ್ಲ, ಜಾಕಿ ಅಂಡರ್ವೇರ್ಸ್. ಜಾಕಿ ಅಂಡರ್ವೇರ್ಸ್ ಬೇಕಂತೆ. ಸೊ ಕಾಚ ಅಂದಿರೋ ಇನ್ನೇ ಆಗುತ್ತೆ. ಹಾಂ, ಹೌದು. ನೋಡ್ತೀವಿ, ಜುಡಿಯೋಗೆ ಹೋಗಿ ಬರ್ತೀವಿ. ಸೊ ಜೂಡಿಯೋಗೆ ಹೋಗಿದ್ವಿ, ಬಟ್ ಅಲ್ಲಿ ಓಪನ್ ಆಗಿಲ್ಲ. ಆ್ಯಕ್ಚುಲಿ ಅದು ಓಪನ್ ಆಗೋದು 11 AM ಸೊ ವಾಪಸ್ ಬಂದ್ವಿ ಹೋಗ್ಬಿಟ್ಟು. ಪೂರಿ ಸಿಗ್ಗು ಏನು ತಗೊಂಡಿದ್ಯಾ? ಪೂರಿ ಕೊಟ್ಟವ್ರೆ, ಸಾಕು ಇಲ್ಲ ಪಾಪ. ಮಚ್ಚ ನಿಮಗೆ? ನನಗೆ ಇಡ್ಲಿ ಕೂಡ ಕೊಟ್ಟವ್ರೆ, ಸ್ವಲ್ಪನೂ ಟೇಸ್ಟ್ ಇಲ್ಲ. ನಿಂದೆ ಮಚ್ಚ? ಅಶೋಕ್ ಇಡ್ಲಿ ತಗೊಂಡಿದ್ದಾನೆ, ಅವ್ನು ಮಸಾಲೆ. ಈಗ ಎಡಕಲ್ ಕೇವ್ಗೆ ಹೋಗ್ತಾ ಇದ್ದೀವಿ. ಇನ್ನು 6 ಕಿಲೋಮೀಟರ್ಸ್ ಇದೆ. 2388. ಈಗ ನಮ್ಮ ಕಾರಲ್ಲಿ ನಮ್ಮ ಕಾರ್ ಈಗ ವಾಪಸ್ ಹೋಗ್ತಿದೆ. ಏನಕ್ಕೆ ಅಂದರೆ ಹೇಳ್ತೀನಿ ನಾನು. ಕೆಳಗಡೆ ಪಾರ್ಕಿಂಗ್ ಟಿಕೆಟ್ ಕೊಡ್ತಾರೆ, 6, 7, 8 ಅಂತ. ನಮಗೆ 7 ಕೊಟ್ಟಿದ್ರು, ನಾವು 8ಗೆ ಬಂದಿದ್ವಿನ 6ಗೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಅವ್ರು ವಾಪಸ್ ಕಳಿಸಿದ್ರು 7ಗೆ ಹೋಗಿ ಅಂತ. ಅದಕ್ಕೆ ಅವ್ರು ಮತ್ತೆ ಹೋದ. ಸೊ ನೀವು ಬಂದಾಗ ಆ ಥರ ಮಿಸ್ಟೇಕ್ ಮಾಡಬೇಡಿ. 6 ಕೊಟ್ಟಿದ್ರೆ 6ಅಲ್ಲೇ ಹೋಗಿ, 7 ಕೊಟ್ಟಿದ್ರೆ 7ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡಿದ್ವಿ. ಈಗ ಎಡಕಲ್ಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಶಾಪ್ ಮಾಡಬೇಕು ಅನಿಸಿದ್ರೆ ಇಲ್ಲೆಲ್ಲ ಸನ್ ಗ್ಲಾಸಸ್ಸು ಎಲ್ಲ ಶೂಸು ಹ್ಯಾಟ್ಸು ಎಲ್ಲ ಇದೆ, ತಗೋಬೋದು. ಏನು ತಗೊತೀರಣ? ಬರ್ಬೇಕಂತ ಅಲ್ಲ, ತಗೊಂಡು ಮೇಲೆ ಕೂತೀರಿ. ಸೊ ಇಲ್ಲಿಂದ 1.5 ಕಿಲೋಮೀಟರ್ ಮೇಲಕ್ಕೆ ಹತ್ತಬೇಕು, ಎಡಕಲ್ ಗುಡ್ಡದ ಮೇಲೆ. ಅಶೋಕ ಹೆಂಗಿದೆ ಎಕ್ಸ್ಪೀರಿಯನ್ಸು? ಸೂಪರ್. ಇವಾಗೇ ಸುಸ್ತಾಗ್ಬಿಟ್ಟಿದ್ದಾರೆ ಹುಡುಗರೆಲ್ಲ. ಇನ್ನು ಸ್ಟಾರ್ಟಿಂಗ್ ಪಾಯಿಂಟೇ, ಆವಾಗಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವ ಥರ ಅಪ್ಪಿದೆ ಅಂತ ನೋಡಿ, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಈಗ ಹೊಸಕೋಟೆ ಹುಡುಗರು ಸಿಕ್ಕಿದ್ರು ಎಲ್ಲ ಅಜ್ಜು. ಹೊಸಕೋಟೆ ಅವ್ರು ಹೇಳಿದ್ದು ಎತ್ತಕ್ಕೆಲ್ಲ. ಸೊ ಎಲ್ರಿಗೂ ಜೋಶ್ ಬಂದಿದೆ. ಈಗ ಬೇಗ ಹತ್ತಣ ಬನ್ನಿ. ಈಗ ಇನ್ನೊಂದು ಸ್ವಲ್ಪ ದೂರ ನಾವಿಲ್ಲಿ. ಹೌದು ಮಚ್ಚ, ಬೇಡ. ಇಲ್ಲಿ ಇನ್ನೊಂದು ಖುಷಿ ಏನಂದರೆ 3/4% ಜನ ನಮ್ಮ ಕನ್ನಡದಲ್ಲೇ ಬಂದಿದ್ದಾರೆ. ಅದೇ ಖುಷಿ. ಎಂತೀಗ ಸೊ ಇಲ್ಲಿ ಕೆಳಗಡೆಯಿಂದ ಮೇಲೆ ಹತ್ತಲಿಕ್ಕೆ 1.5 ಕಿಲೋಮೀಟರ್ ಇದೆ. ಸೊ ಸ್ವಲ್ಪ ಎಲ್ಲ ತಿನ್ಕೊಂಡು ನೀರೆಲ್ಲ ಕುಡ್ಕೊಂಡು ಬನ್ನಿ, ಆರಾಮ್ಸಾಗಿ ಬಂದು ಹತ್ತೀರ. ಸೂಪರ್ ಆಗಿತ್ತು ನೋಡಿ. ಸೈಕೆಲ್ಲ ಫುಲ್ ಬಂದ್ಬಿಟ್ಟಿದೆ. ನಾನು ತುಂಬ ಹತ್ತಿದ್ದೆಲ್ಲ, ನನ್ನ ಹತ್ರ ಫೋಟೋಸ್ ಇದೆ.
ಆ್ಯಕ್ಚುಲಿ ಇಲ್ಲಿ ಗೂಗಲ್ ಪೇ ಫೋನ್ಪೇ ಎಲ್ಲ ಏನಿರಲ್ಲ. ಸೊ ನೀವು ಕ್ಯಾಶ್ ತೊಗೊಂಬನ್ನಿ, ಕ್ಯಾಶ್ ತೊಗೊಂಡು ಟಿಕೆಟ್ ತೊಗೊಂಡೋಗಿ. ಗೂಗಲ್ ಪೇ ಫೋನ್ಪೇ ಏನು ವರ್ಕ್ ಆಗಲ್ಲ. ಆ ಬಾಟಲ್ ಎಲ್ಲ ಕ್ಯಾರಿ ಮಾಡಬೇಡಿ, ಅಲ್ಲೇ ಇಲ್ಲಿ ತನಕ ತೊಗೊಂಬಂದು ಕುಡಿದ್ಬಿಟ್ಟು ಪ್ಲಾಸ್ಟಿಕ್ ನಾಟ್ ಅಲೌಡ್ ಇದ್ರಲ್ಲಿ ಹಾಕ್ಬಿಡಿ ತೊಗೊಂಬಂದು, ಆಯ್ತಾ? ಇಲ್ಲಾಂದ್ರೆ ಅದಕ್ಕೂ ಚಾರ್ಜ್ ಮಾಡ್ತಾರೆ, 20 ರೂಪೀಸ್ ಚಾರ್ಜ್ ಮಾಡ್ತಾರಾ? ಆಕ್ಚುಲಿ ಲಾಸ್ಟ್ ಟೈಮ್ ನನಗೆ ಇಷ್ಟು ಕಷ್ಟ ಆಗಲಿಲ್ಲ, ಏನಕ್ಕಂದ್ರೆ ಅವಾಗ ಸಣ್ಣ ಇದ್ದೆ 2019 ಈಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹೆವಿ ಸೈಕಿದೆ. ಫೋಟೋ ಶೂಟ್ ಬೇಕಾದ್ರೆ ಮಾಡ್ಕೋಬೋದು. ಮೆಟ್ಲಿದೆ ಮೇಲೆ, ಹುಷಾರಾಗಿ. ಮಚ್ಚ ಇನ್ನೂ ಹತ್ಬೇಕು ಮಚ್ಚ. ಕುಮಾರ್ ಮೇಲೆ ಕೊಟ್ಟೆಟ್ಟ, ಸುಭಾಷ, ತೇಜ. ಭಾರಿ ಕಷ್ಟ ಆಯ್ತು. ಈಸಿ ಬಾರ ಬಿಡಿ, ಇವಾಗ ಆಗಲ್ಲ. ಬಾರ ಪಿಗ. ಓ ನೋಡ್ಗೂರು, ಇನ್ನು ಅಲ್ಲಿ ತನಕ ಹತ್ಬೇಕು. ಅಯ್ಯೋ ಹುಷಾರಾಗಿ ಬನ್ನಿ. ಮೇಲೆಯಿಂದ ವ್ಯೂ ನೋಡಿ ಗುರು. ಪ್ರೋಗ್ರಾಮ್ ಹುಡ್ಕೊಂಡು ಅಡಿ ಅಡಕಿದ್ದೇನೆ. आवाज करते रहते हो. ನಾವು ಹೆಂಗೆ ಹತ್ತದು ಹಂಗೆ. ಹಾಂ, ಅಲ್ಲಿ ತನಕ ಹತ್ಬೋದು. ಫೋಟೋ ಶೂಟ್ ಇದೆ. ಹ್ಞೂ, ನಾವು ಮಾಡಿಸ್ಕೋಬೇಕು. ಇಲ್ಲಿ ಗೆರೆಗಳು ಕಾಣಿಸ್ತಿದೆಯಲ್ಲ, ಇದಕ್ಕೆ 6000 ವರ್ಷಗಳ ಇತಿಹಾಸ ಇದೆಯಂತೆ. ಇಲ್ಲಿ ಹಳೆಗನ್ನಡ ಸಹ ಇದೆಯಂತೆ. ಆಗಿನ ಕಾಲದಲ್ಲಿ ಕರ್ನಾಟಕ ಇದು ಸೇರಿರ್ತದೆ. ಆ್ಯಕ್ಚುಲಿ ಈ ಎಡಕಲ್ ಕೇವ್ ಇದೆಯಲ್ಲ, ಇದರಲ್ಲಿ ನಮ್ಮ ಕನ್ನಡದ ಫಿಲ್ಮ್ ಒಂದು ಶೂಟ್ ಆಗಿದೆ. ಅದು ಎಡಕಲ್ಲು ಅಂತ ಹೇಳ್ಬಿಟ್ಟು, ಅದು ಆ ಕಾಲದಲ್ಲೇ ಶೂಟ್ ಆಗಿತ್ತು ಕನ್ನಡ ಫಿಲಮು. ಇದಕ್ಕೆ, ಈ ಕೇವ್ಗೆ 6000 ವರ್ಷಗಳ ಇತಿಹಾಸ ಇದೆಯಂತೆ. ತ್ರೇತಾಯುಗದಲ್ಲಿ ರಾಮನ ಮಕ್ಕಳು ಲವ ಮತ್ತು ಕುಶ ಇಲ್ಲಿಗೆ 2 ಬಾಣ ಬಿಡ್ತಾರಂತೆ. ಆ 2 ಬಾಣದಿಂದ ಈ ಗುಹೆಗಳಾಗಿದೆ, ಈ ಕೇವ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಜನರು ನಂಬ್ತಾರೆ. ಯಾವ ಥರ ಇತ್ತು? ತುಂಬ ಚೆನ್ನಾಗಿತ್ತು. ಗ್ರೇಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ವಯಸ್ಸಾದವ್ರು ಮಾತ್ರ ಮಾಡಿ, ವಯಸ್ಸಾದವ್ರು ಬಡಬೇಡಿ. ಅಶೋಕ್ ಆಸಮಾಗಿತ್ತ? ಆಸಮ ಯಾಕೋ ಚೆನ್ನಾಗಿಲ್ವಾ? ಅವಾಗ ಒಳ್ಳೆ ವ್ಯೂಗಳೆಲ್ಲ ನೋಡ್ತಾ ಇದ್ದೆ, ಮಿಡಲಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಮಚ್ಚ ಹೆಂಗಿತ್ತು? ಸೂಪರ್ ಆಗಿತ್ತು. ಎಲ್ರಿಗೂ ಬೆವ್ರ ನೀರೇ ಬಂದ್ಬಿಡ್ತು. ಸುಮ್ಮನೆ ಇಲ್ಲಿ ಹೇಳ್ತಿದ್ದಾರೆ ಅಷ್ಟೇ, ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ. ಅಲ್ಲೇ ನೋಡಿ, ಅವ್ರಿಗಿಂತ ಜಾಸ್ತಿ ನನಗೆ ಬಂದಿತ್ತು. ಫುಲ್ಲು ಹತ್ತಿ ಇಲ್ಲಿ ಸಾಕಾಗೋಯ್ತು ಗುರು. ಈಗ ಇಲ್ಲೊಂದು ಈಗ ಒಂದು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಇದೇ ತೇಜು, ನಾನು ನೋಡು, ನನ್ನ ಪರಿಸ್ಥಿತಿ ನೋಡು ಗುರು, ಕೈಕಾಗಿ ಹೋಗಿದೆ. ಹೌದು ಗುರು, ನಂದು ನೋಡು ಕೂದಲು ಹೆಂಗಾಗೋಯ್ತು. ಸೊ ಈಗ ಜ್ಯೂಸ್ ಒಂದು ಕುಡಿದ್ಬಿಟ್ಟು ಮತ್ತೆ ಹೇಳಿಯೋಣ.